ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವೀರೇಂದ್ರ ಹೆಗ್ಗಡೆ ಮೊದಲ ಪ್ರತಿಕ್ರಿಯೆ. ಅನಗತ್ಯವಾದ ಗೊಂದಲವನ್ನ ಮೂಡಿಸ್ತಾ ಇದ್ದಾರೆ. ದಯವಿಟ್ಟು ಅನಗತ್ಯವಾಗಿ ಗೊಂದಲವನ್ನ ಮೂಡಿಸಬೇಡಿ. ಧರ್ಮಸ್ಥಳದ ಬಗ್ಗೆ ಭಕ್ತರಿಗೆ ಅಪಾರ ಭಕ್ತಿ ಗೌರವ ಎಲ್ಲವೂ ಕೂಡ ಇದೆ. ಸುಖ ಸುಮ್ಮನೆ ಅಪಪ್ರಚಾರವನ್ನ ಮಾಡಬೇಡಿ. ಕ್ಷೇತ್ರಕ್ಕೆ ದೊಡ್ಡ ಇತಿಹಾಸವಿದೆ. ಇವತ್ತು ಬಾಯ್ಬಿಟ್ಟಿದ್ದಾರೆ. ಸಾಕಷ್ಟು ಮೊದಲ ಪ್ರತಿಕ್ರಿಯೆ ಇವತ್ತು ಕೊಟ್ಟಿದ್ದಾರೆ. ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿರುವಂತಹ ವೀರೇಂದ್ರ ಹೆಗ್ಗಡೆ. ವೀರೇಂದ್ರ ಹೆಗ್ಗಡೆ ಮೊದಲ ಪ್ರತಿಕ್ರಿಯೆ. ಧರ್ಮಸ್ಥಳದಲ್ಲಿ ಯಾವ್ಯಾವ ವಾತಾವರಣ ಸೃಷ್ಟಿಯಾಗಿತ್ತು, ಅದು ಯಾರ್ಯಾರು ಬಂದ್ಕೊಂಡು ಏನೇನ್ ಹೇಳಿದ್ರು ಅದಕ್ಕೆಲ್ಲದಕ್ಕೂ ಕೂಡ ಗೊಂದಲವನ್ನ ಪಟ್ಕಬೇಡಿ ಅಂತ ಹೇಳಿ ವೀರೇಂದ್ರ ಹೆಗ್ಗಡೆ ಅವರ ಒಂದು ಮೊದಲ ಪ್ರತಿಕ್ರಿಯೆಯನ್ನ ಇವತ್ತು ನಾವು ಫ್ರೀಡಂ ಟಿವಿಯಲ್ಲಿ ಹೇಳುತ್ತಾ ಇದ್ದೀವಿ. ಅನಗತ್ಯವಾದ ಗೊಂದಲವನ್ನ ಮೂಡಿಸ್ತಾ ಇದ್ದಾರೆ ಅಂತ ಹೇಳಿ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ. ದಯವಿಟ್ಟು ಅನಗತ್ಯವಾದ ಗೊಂದಲವನ್ನ ಮೂಡಿಸಬೇಡಿ. ಧರ್ಮಸ್ಥಳದ ಬಗ್ಗೆ ಭಕ್ತರಿಗೆ ಅಪಾರ ಭಕ್ತಿ ಹಾಗೂ ಗೌರವಗಳಿದೆ. ಸುಖ ಸುಮ್ಮನೆ ಅಪಪ್ರಚಾರ ಮಾಡಬೇಡಿ. ಕ್ಷೇತ್ರಕ್ಕೆ ದೊಡ್ಡ ಇತಿಹಾಸ ಇದೆ. SIT ಸತ್ಯ ಹೊರಗೆ ತರುತ್ತದೆ ಎನ್ನುವಂತ ವಿಶ್ವಾಸ ನಮಗಿದೆ ಎನ್ನುವಂತ ವಿಚಾರವನ್ನ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ. ಇಷ್ಟು ದಿನ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ರಿ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡಿದ್ರಿ. ವೀರೇಂದ್ರ ಹೆಗ್ಗಡೆ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ ಅಂತ ಸಾಕಷ್ಟು ಜನ ಮಾತನಾಡಿದ್ರಿ. ಇದಕ್ಕೆ ಇವತ್ತು ಮೊದಲ ಪ್ರತಿಕ್ರಿಯೆಯನ್ನ ಅವರು ನೀಡಿದ್ದಾರೆ. ಇನ್ನೊಂದು ವಿಚಾರವನ್ನು ಹೇಳಬೇಕು. ಅನಾಮಿಕ ಬರ್ತಾನೆ, ಅನಾಮಿಕ ಬಂದ್ಕೊಂಡು ನಾನು ಇಲ್ಲಿ ಹೂತಾಕಿಟ್ಟಿದ್ದೀನಿ ಅಂತ ಹೇಳಿ ಕಂಡವ್ರ ಮೇಲೆ ಬೆರಳನ್ನ ತೋರಿಸಿ ಆರೋಪವನ್ನ ಮಾಡ್ತಾನೆ. ಆಗ SIT ತನಿಖಾ ತಂಡವನ್ನ ರಚನೆ ಮಾಡಲಾಗುತ್ತೆ. SIT ತನಿಖಾ ತಂಡದಲ್ಲಿ ಸಾಕಷ್ಟು ಜನರು ಅಧಿಕಾರಿಗಳಿರ್ತಾರೆ. ಎಲ್ಲಿ ತೋರಿಸ್ತಾನೋ ಅಪರಿಚಿತ ದೂರುದಾರ, ಎಲ್ಲಿ ತೋರಿಸ್ತಾನೋ ಮುಸುಕುದಾರಿ ಅಲ್ಲೆಲ್ಲ ಅಗಿಯುವಂತಹ ಕೆಲಸವನ್ನ ಮಾಡ್ತೀರಾ. ತದಾದ ನಂತರ ಇದಕ್ಕೆ ಪರ ಮತ್ತು ವಿರೋಧಗಳ ಚರ್ಚೆ ಆಗುತ್ತೆ. ಅಲ್ಲೇನೋ ನಡೆದಿದೆ, ಆ ಕ್ಷೇತ್ರದಲ್ಲಿ ಏನೋ ನಡೆದಿದೆ ಅಂತ ಒಂದಿಷ್ಟು ಜನ, ಆ ಕ್ಷೇತ್ರದಲ್ಲಿ ಏನೋ ನಡೆದಿಲ್ಲ ಅಂತ ಒಂದಿಷ್ಟು ಜನ. ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಕಸ್ಮಾತ್ ಧರ್ಮಸ್ಥಳದ ಪರವಾಗಿ ಏನಾದ್ರೂ ನಿಂತ್ಕೊಂಡು ಮಾತಾಡ್ಬಿಟ್ರು ಯಾರೋ ಒಬ್ರು ಅಂತಂದ್ರೆ ಸುಟ್ಕೇಸ್ ಬಂತ, ಪೇಮೆಂಟ್ ಬಂತ ಅಂತ ಕೇಳ್ತಾ ಇದ್ರಲ್ಲ, ಈಗ ಮೊದಲ ಪ್ರತಿಕ್ರಿಯೆಯನ್ನು ಅವ್ರು ನೀಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಸಹೋದ್ಯೋಗಿ ಆಗಿರುವಂತಹ ಸಾಹಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಾಹಿಲ್, ಮೊದಲ ಪ್ರತಿಕ್ರಿಯೆಯನ್ನ ವೀರೇಂದ್ರ ಹೆಗ್ಗಡೆ ಅವರು ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್? ಕಾವ್ಯ, ಧರ್ಮಸ್ಥಳದ ಭಕ್ತರ ಮನಸ್ಸಿನಲ್ಲಿ ಆಗಿನಿಂದ ಈಗಿನವರೆಗೂ SIT ಯಾವಾಗ ಪ್ರಾರಂಭ ಆಯ್ತೋ ಅವತ್ತಿನಿಂದ ಈ ಕ್ಷಣದವರೆಗೂ ಕೂಡ ಕಾತರದಿಂದ ಇದ್ದಂತಹ ಒಂದು ವಿಚಾರ ಅಂತ ಹೇಳಿದ್ರೆ ಧರ್ಮಾಧಿಕಾರಿ, ಕ್ಷೇತ್ರದ ಧರ್ಮಾಧಿಕಾರಿ ಮೌನ ಮುರಿಬೇಕು ಎನ್ನುವಂತಹದ್ದು. ಸೊ ಇವತ್ತು ಆ ಮೌನ ಮುರಿಯುವಂತಹ ಕೆಲಸ ಆಗಿದೆ. ಕಾವ್ಯ, SIT ತನಿಖಾ ತಂಡವನ್ನ ಮನಸ್ಪೂರ್ವಕವಾಗಿ ಸ್ವಾಗತ ಮಾಡಿದ್ದಲ್ಲದೆ ಈ ತನಿಖೆಯಿಂದ ಸತ್ಯಾಂಶ ಹೊರಬರಲಿದೆ ಎನ್ನುವಂತಹ ಮಾತನ್ನು ಕೂಡ ಅತ್ಯಂತ ಆಶ್ಚರ್ಯಕರವಾದಂತಹ ರಿಯಾಕ್ಷನ್ ಇದಾಗಿದ್ದು, ಈ ಪ್ರತಿಕ್ರಿಯೆಯನ್ನ ಧರ್ಮದ ಭಕ್ತರು ಮಾತ್ರ ಬಯಸಿದ್ದಲ್ಲ, ಸರ್ಕಾರವೂ ಕೂಡ ಕಾಯ್ತಾ ಇತ್ತು. ರಾಜ್ಯಸಭಾ ಸದಸ್ಯರೊಬ್ಬರು ಅಥವಾ ಆ ಕ್ಷೇತ್ರದ ಧರ್ಮಾಧಿಕಾರಿಯೊಬ್ಬರು ಯಾವಾಗ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ? ಕಾರಣ ಅತ್ಯಂತ ಮ್ಯಾಸಿವ್ ಪ್ರಕರಣ, ಇದು ಅತ್ಯಂತ ಸೂಕ್ಷ್ಮ ಪ್ರಕರಣ. ಯಾರ ವಿರುದ್ಧ ಸಾವಿರಾರು ಆರೋಪಗಳು ಕೇಳಿ ಬಂದಿತ್ತೋ, ಯಾರು SIT ಹೆಣಊತ ಪ್ರಕರಣ ಅಥವಾ ಧರ್ಮಸ್ಥಳದ ಹೆಣಊತ ಪ್ರಕರಣಕ್ಕೆ ಕಾರಣಕರ್ತರು ಅಂತ ಹೇಳಲಾಗ್ತಾ ಇತ್ತು, ಆ ವ್ಯಕ್ತಿ ಹತ್ತಾರು ಸಾವಿರಾರು ಆರೋಪಗಳ ನಡುವೆ ಇವತ್ತು ರಿಯಾಕ್ಟ್ ಮಾಡಿರುವಂತಹದ್ದು ನಿಜಕ್ಕೂ ಕೂಡ ಅತ್ಯಂತ ಆಶ್ಚರ್ಯಕರ. ಜೊತೆಗೆ ಅವರ ಪ್ರತಿಕ್ರಿಯೆ ಸಾರಾಂಶ ಹೇಳ್ಬಿಡ್ತೀನಿ ಕಾವ್ಯ.
SIT ತನಿಖೆ ಆರಂಭಗೊಂಡಿದೆ. ಅದ್ರ ಮೇಲೆ ನಮಗೂ ನಂಬಿಕೆ ಇದೆ. ಅತ್ಯಂತ ಸ್ವಾಗತವಾದಂತಹ ವಿಚಾರ. ಸರ್ಕಾರದ ಈ ನಿರ್ಧಾರಕ್ಕೂ ಕೂಡ ನಮ್ಮ ಸಹಮತಗಳಿದಾವೆ. ಇದರಿಂದ ಸತ್ಯ ಹೊರಬರಬೇಕು. ನನ್ನ ವಿರುದ್ಧ ಅಥವಾ ಕ್ಷೇತ್ರದ ವಿರುದ್ಧ ಬರ್ತಾ ಇರತಕ್ಕಂತಹ 10 ಆರೋಪಗಳಿಗೆ ತಿಲಾಂಜಿ ಇಟ್ಟಂಗಾಗುತ್ತೆ, ಒಂದು ಇತ್ಯರ್ಥ ಅಥವಾ ಇತಿಶ್ರೀ ಹಾಡಿದಾಗೆ ಆಗುತ್ತೆ. ಸೊ ಈ ಒಂದು SIT ತನಿಖೆಯನ್ನ ನಾನು ಶ್ಲಾಘನೆ ಮಾಡ್ತೀನಿ ಅನ್ನುವಂತಹ ಒಂದು ಅತ್ಯಂತ SITಯನ್ನ ಸ್ವಾಗತ ಮಾಡುವ ರೂಪದಲ್ಲಿ ರಿಯಾಕ್ಟ್ ಮಾಡಿರತಕ್ಕಂತಹದ್ದು ಕಾವ್ಯ. ಈ ಒಂದು ಪ್ರತಿಕ್ರಿಯೆ ಅಗತ್ಯ ಇತ್ತು. ಮೊದಲಿಂದಲೂ ಕೂಡ ಸಾಕಷ್ಟು ಜನರು ಮಾತನಾಡ್ತಾ ಇದ್ರು, ವೀರೇಂದ್ರ ಹೆಗ್ಗಡೆ ಅವ್ರೇನು ಮಾತಾಡ್ತಾ ಇರ್ಲಿಲ್ವಲ್ಲ, ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿ. ಈ ಒಂದು ಪ್ರತಿಕ್ರಿಯೆ ಅಗತ್ಯ ಇತ್ತು, ಇಷ್ಟು ಲೇಟ್ ಆಗಿ ಅವಶ್ಯಕತೆ ಇತ್ತಾ ಅಂತ? ಕಾವ್ಯ, ಈಗ ನನ್ನ ನಿಮ್ಮಂತೆ ಸಾಮಾನ್ಯ ವ್ಯಕ್ತಿ ಅಲ್ಲ ವೀರೇಂದ್ರ ಹೆಗ್ಗಡೆ. ರಾಜ್ಯಸಭಾ ಸದಸ್ಯರು ಕೂಡ ಹೌದು, ಜೊತೆಗೆ ಒಂದು ಕ್ಷೇತ್ರದ ಧರ್ಮಾಧಿಕಾರಿ. ಒಂದು ಪೀಠದ ಪೀಠಾಧಿಪತಿಗೆ ಎಷ್ಟು ಜವಾಬ್ದಾರಿಗಳಿರ್ತಾವೋ, ಸೊ ಪೀಠಾಧಿಪತಿಯು ಕೂಡ ಜೊತೆಗೆ ಈ ಧರ್ಮಾಧಿಕಾರಿ, ಈ ಎರಡರ ನಡುವೆಯೂ ಕೂಡ ವ್ಯತ್ಯಾಸಗಳೇನು ಅಷ್ಟರ ಮಟ್ಟಿಗೆ ಏನಿರೋದಿಲ್ಲ. ಒಬ್ಬ ಜೈನ ಧರ್ಮದ ಒಬ್ಬ ಪೀಠಾಧಿಪತಿಯಾಗಿ, ಒಬ್ಬ ಧರ್ಮಾಧಿಕಾರಿಯಾಗಿ ಸೊ ತಾನು ರಿಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಸಂಯಮಗಳನ್ನ ಕಾಯ್ದುಕೊಳ್ಳಬೇಕಾಗುತ್ತದೆ. ಆವೇಶಕ್ಕೆ ಬಿದ್ದು ಭಾವೋದ್ರೇಕಕ್ಕೊಳಗಾಗಿ ತಕ್ಷಣ ಮಾತ್ರದಲ್ಲಿ ಸ್ಪಂದಿಸುವಂತಹ ವ್ಯಕ್ತಿ ಧರ್ಮಾಧಿಕಾರಿಗಳಾಗಬಾರದು. ಎಲ್ಲವನ್ನು ಗಮನಿಸಿದ್ದಾರೆ. SIT ತನಿಖೆಯನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅದರಲ್ಲಿ ಸಿಕ್ಕಂತಹ ಸಾಕ್ಷ್ಯಗಳನ್ನು ಕೂಡ ಗಮನಿಸಿದ್ದಾರೆ. ಜೊತೆಗೆ ಸದನದಲ್ಲಿ ನಡೆದಂತಹ ಗದ್ದಲ, ಜೊತೆಗೆ ಧರ್ಮಾಧಿಕಾರಿ ವಿರುದ್ಧ ಕೇಳಿ ಬಂದಂತಹ ಆರೋಪ ಎಲ್ಲವನ್ನ ಗಮನಿಸಿಕೊಂಡು ನಾನು ಮಾತನಾಡಲೇಬೇಕು, ಒಂದ್ ವೇಳೆ ಮಾತನಾಡದೇ ಇದ್ದರೆ ನನ್ನ ವಿರುದ್ಧ ಆರೋಪಗಳು ಮತ್ತಷ್ಟು ಜಾಸ್ತಿ ಆಗ್ಬೋದು ಅನ್ನೋದನ್ನ ಅರ್ಥಕೊಂಡು ರಿಯಾಕ್ಟ್ ಮಾಡಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಅತ್ಯಂತ ಆಶ್ಚರ್ಯಕರವಾದಂತಹ ಪ್ರತಿಕ್ರಿಯೆ ಒಂದು ಲಭ್ಯವಾಗಿದೆ ಕಾವ್ಯ. ಮುಂದೆ ಏನಾಗ್ಬೋದು ಸಾಹಿಲ್? ಮುಂದೆ ಈ ಒಂದು ಪ್ರತಿಕ್ರಿಯೆ ತನಿಖೆಯನ್ನ ಚುರುಕುಗೊಳಿಸೋದಕ್ಕೂ ಅಥವಾ ತನಿಖೆಯನ್ನ ಕ್ಷೀಣಿಸೋದಕ್ಕೆ ಕಾರಣ ಆಗೋದಿಲ್ಲ. ಈ ಪ್ರತಿಕ್ರಿಯೆ ಒಂದು ಇಂಪ್ಯಾಕ್ಟ್ ಕೂಡ ಅಲ್ಲ. ಭಕ್ತಾದಿಗಳಿಗೆ ಸಂತೋಷವನ್ನ ಕೊಡಬಹುದೇ ಹೊರತಾಗಿ ಆ ಶ್ರದ್ಧಾ ಕೇಂದ್ರದ ಭಕ್ತರಿಗೆ ಒಂದು ಸಮಾಧಾನವನ್ನ ಕೊಡಬಹುದೇ ಹೊರತಾಗಿ ತನಿಖೆಗೆ ಯಾವ ಇಂಪ್ಯಾಕ್ಟ್ ಕೂಡ ಆಗೋದಿಲ್ಲ ಕಾವ್ಯ. ಓಕೆ ಸಾಹಿಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಅವ್ರು ಮಾತನಾಡ್ತಾ ಇಲ್ಲ ಅಂತ ಸಾಕಷ್ಟು ಜನ ಮಾತನಾಡ್ತಾ ಇದ್ರು, ಹೇಳ್ತಾ ಇದ್ರು. ಇವತ್ತು ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸೊ ಅದಿಷ್ಟು ನೋಡ್ತಾ ಇದ್ರೆ ಇನ್ನೂ ಕೂಡ ಯಾವ ಸತ್ಯಾಸತ್ಯತೆಗಳಿದೆಯೋ ಅದೆಲ್ಲ ಹೊರಗೆ ಬರಬೇಕು ಅನ್ನೋದು ಅವ್ರ ಮೈಂಡಲ್ಲೂ ಇದೆ. ಅವ್ರು ಯಾವತ್ತೂ ಕೂಡ SIT ತನಿಖೆಯ ವಿರುದ್ಧವಾಗಿ ಮಾತನಾಡಿರಲಿಲ್ಲ, ವಿರುದ್ಧವಾಗಿ ಹೋಗಿರಲಿಲ್ಲ. SIT ತನಿಖಾ ತಂಡ ನನ್ನ ಮನೆ ಬಾಗಿಲಿಗೆ ಬಂತು ಅಂತಂದ್ರೆ ವೆಲ್ಕಮ್ ಮಾಡ್ತೇನೆ, ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಶನ್ ನಾನು ಕೊಡ್ತೇನೆ ಅಂತ ಮೊದಲು ಕೂಡ ವೀರೇಂದ್ರ ಹೆಗ್ಗಡೆ ಅವ್ರು ಹೇಳಿದ್ರು. ಈಗ ಅದರಂತೆಯೇ ನಡ್ಕೊಳ್ತಾ ಇದ್ದಾರೆ. ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸುಮ್ಮನೆ ಕ್ಷೇತ್ರದ ಹೆಸರನ್ನ ಬೇರೆದಕ್ಕೆ ಬಳಕೆ ಮಾಡ್ಕೊಳ್ಬೇಡಿ ಅನ್ನೋದನ್ನ ಹೇಳಿದ್ದಾರೆ. ಹಾಗೆ ಅಪಾರ ಸಂಖ್ಯೆಯ ಭಕ್ತರ ಒಂದು ಗಣವನ್ನ ಹೊಂದಿರುವಂತ ಕ್ಷೇತ್ರ ಇದು ಎನ್ನುವುದನ್ನ ಮತ್ತೆ ವೀರೇಂದ್ರ ಹೆಗ್ಗಡೆ ಅವರು ಜ್ಞಾಪಕ ಮಾಡಿಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಭಕ್ತಾದಿಗಳಿಗೆ, ಹಿಂದೂಗಳಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.